ನಮ್ಮ ದೇವರಾಶಿ ತಾಯಂದಿರ ಪ್ರಮುಖ ಬೇಡಿಕೆ 2025 ಪುನರ್ವಸತಿ ಕಾಯ್ದೆಯನ್ನ ಹೋದ ವರ್ಷ ಅಸೆಂಬ್ಲಿಯಲ್ಲಿ ಮತ್ತು ಮೇಲ್ಮನೆ ಕೆಳಮನೆಯಲ್ಲಿ ಕೂಡ ಪಾಸ್ ಮಾಡಿ ಕ್ಯಾಬಿನೆಟ್ ನಲ್ಲಿ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಂತ ಅವಧಿಯಲ್ಲಿ ಚರ್ಚೆ ಮಾಡಿ ಅದನ್ನ ಅನುಮೋದನೆ ಪಡೆದು ರಾಜ್ಯಪಾಲರ ಅಂಕಿತವನ್ನು ಹಾಕಿಸಿ ರಾಷ್ಟ್ರಪತಿ ಅವರಿಗೆ ಕಳಿಸ್ಕೊಡ್ತಾರೆ. ರಾಷ್ಟ್ರಪತಿ ಅವರಿಂದ ಇನ್ನೂ ಅನುಮೋದನೆ ಆಗದೆ ಬಿಲ್ಲು ಬಂದಿರೋದಿಲ್ಲ. ಅದು ರಾಷ್ಟ್ರಪತಿ ಅಂಕಿತ ಬಾಕಿ ಇದೆ. ಹಾಗಾಗಿ ಅದನ್ನ ತರಿಸ್ಕೊಡಿ ಅಂತ ನಾವು ಮತ್ತೆ ಜೊತೆಗೆ ಆ ಕಾಯ್ದೆ ತರಿಸೋ ಜೊತೆಗೆ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ರೂಲ್ಗಳನ್ನು ಮಾಡ್ಬೇಕಂತಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ದೇವರಾಶಿ ತಾಯಂದಿರ ಈಗಾಗಲೇ ನೀಡ್ತಿರುವಂತ ಮಾಸಾಸನವನ್ನು ಆ ಮಾಸಾಸನ 2000ರಿಂದ 5000ಕ್ಕೆ ಹೆಚ್ಚಿಸಿರುವಂತದ್ದು ಕೂಡ ಸರ್ಕಾರದ ಮೇಲೆ ನಾವು ಈಗ ಅನೇಕ ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ಈಗಾಗಲೇ ಅರ್ಧ ಅಂತಿಮ ಕೆಲಸ ಮುಗಿದು ಫೈನಾನ್ಸ್ ನಲ್ಲಿ ಪೆಂಡಿಂಗ್ ಇರೋದು ಅಂತಂದು ನಮ್ಮ ಅಧಿಕಾರಿಗಳಿಂದ ತಿಳಿದು ಬಂದಿದೆ. ಹಾಗಾಗಿ ಈ ದೇವರಾಶಿ ತಾಯಂದಿರ ಮಾಸಾಸನವನ್ನ ಕೂಡಲೇ 5,000 ರೂಪಾಯಿ ಮಾಡಬೇಕು. ಜೊತೆಗೆ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು. 3 ತಲೆಮಾರಿನವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು. ದೇವರಾಶಿ ತಾಯಂದಿರಿಗೆ ಈಗಾಗಲೇ ವಾಸಕ್ಕೆ ಯೋಗ್ಯ ಇಲ್ಲದಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು, ಆ ಮನೆಯಲ್ಲಿ ನಾವು ಎಂದೂ ಕೂಡ ವಾಸ ಮಾಡಿದ ರೀತಿಯಲ್ಲಿರ್ತಕ್ಕಂಥ ಮನೆಗಳನ್ನು ಅವರಿಗೆ ಇರುವುದರಿಂದ ಅವ್ರಿಗೆ ಪುನಃ ಮನೆಗಳನ್ನು ಕೊಡಬೇಕು. ಆ ಮನೆಗಳನ್ನ ಕೊಟ್ಟು ಅವ್ರ ಸ್ವಾವಲಂಬನೆಯ ಬದುಕುಗಳನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಮತ್ತು ದೇವರಾಶಿ ತಾಯಂದಿರಿಗೆ ಭೂ ಒಡೆತನ ಯೋಜನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಭೂಮಿಯನ್ನು ಹಂಚಿಕೆ ಮಾಡಬೇಕು. ಮತ್ತು ಅವರ 3 ತಲೆಮಾರಿನ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು. ಅವರಿಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ಎಜುಕೇಶನ್ ನಲ್ಲಿ ಕೂಡ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು, ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಕೊಡ್ಬೇಕಂತಂದು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದೀವಿ ಸರ್. 17 ಸಾರಿ ಬಜೆಟ್ ಮಂಡನೆ ಮಾಡಿ ತುಂಬಾ ಯಶಸ್ವಿ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಒಂದು ವಿಷಯ ಇದೊಂದು ಸರ್, ಇದು ಈಗಾಗಲೇ ಈ ದೇವರಾಶಿ ತಾಯಂದಿರ ಪುನರ್ವಸತಿ ಕಾಯ್ದೆಯನ್ನ 2017-18ರಲ್ಲಿ ಅಧ್ಯಯನ ಮಾಡಿ ಪುನಃ ಒಂದು ಹೊಸ ಕಾಯ್ದೆ ಬೇಕಂತಂದು ನಮ್ಮ ವೇದಿಕೆಯಿಂದ ಅವ್ರಿಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ಆಗಿನ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಆಂಜನೇಯ ಅವರು ಅದನ್ನ ಅನುಮೋದನೆ ಕೊಡಿಸಿ ಒಂದು ಹೊಸ ಕಾಯ್ದೆಯನ್ನು ಇಡೀ ರಾಜ್ಯದ 15 ಜಿಲ್ಲೆಗಳ ಅಧ್ಯಯನ ಮಾಡಿ ಒಂದು ನ್ಯಾಷನಲ್ ಸ್ಕೂಲ್ಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟು ಆ ರಿಪೋರ್ಟ್ ಅನ್ನು ಕಾನೂನು ತಜ್ಞರಿಂದ ರೆಡಿ ಮಾಡಿಸಿ ಮತ್ತೆ ಆಗಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತ ಕೆ ರತ್ನಪ್ರಭಾ ಮೇಡಮ್ ಅವರಿಗೆ ಕೂಡ ಕೊಟ್ಟಿದ್ವಿ. ಜೊತೆಗೆ 2018ರಲ್ಲಿ ಕೊಟ್ಟಿದ್ವಿ. ಅದನ್ನ 2-3 ಮುಖ್ಯಮಂತ್ರಿಗಳು ಬಂದ್ರು ಆ ಕಾಯ್ದೆಯನ್ನು ಚರ್ಚೆ ಮಾಡಿ ಕ್ಯಾಬಿನೆಟ್ ತಂಬರ್ರಿ ಅದನ್ನ ಜಾರಿಗೆ ಮಾಡ್ರಿ ಅಂದ್ರೆ ಯಾರೂ ಮಾಡ್ಲಿಲ್ಲ. ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಬಂದಂತ ಸಂದರ್ಭದಲ್ಲಿ 24-25 ಬಜೆಟ್ ಪೂರ್ವ ಡಿಸ್ಕಷನ್ ನಲ್ಲಿ ನಾವು ಅವ್ರ ಗಮನಕ್ಕೆ ತಗೊಂಡ್ಬಂದ್ವಿ. ಸರ್, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಇನ್ನ ಈ ತರ ನೀವು ಮಾಡಿದ್ರಿ, ಅದು ಆಗ್ಲಿಲ್ಲ, ಹಂಗೆ ಇದೆ, ದಯಮಾಡಿ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿಸ್ಬೇಕು, ಕ್ಯಾಬಿನೆಟ್ ತಗೊಂಡ್ಬನ್ನಿ ಅಂತಂದು ಅವ್ರ ಹತ್ರ ಕೇಳಬೇಕಾಗ ಅದನ್ನ ಗಂಭೀರವಾಗಿ ಅದನ್ನ ಪರಿಗಣಿಸಿ ನಾನು ಕೂಡಲೇ ಕ್ಯಾಬಿನೆಟ್ ತಂದು ಅದನ್ನ ಜಾರಿಗೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟರು. ಅದೇ ಮಾತಿನಂತೆ 2024-25 ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅದನ್ನ ಕಾಯ್ದೆಯನ್ನು ಮಾಡಿ ರಾಷ್ಟ್ರಪತಿ ಅಂಕಿತಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕಳಿಸ್ಕೊಟ್ಟಾರೆ ಸರ್. ಈಗ ಆಗ್ಲೇ ತಮ್ಮ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಬಜೆಟ್ ನಲ್ಲಿ ದೇವರಾಶಿ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ 10ರಿಂದ 20 ಲಕ್ಷ ಬಡ್ಡಿ ರಹಿತ ಸಾಲವನ್ನು ಕೊಡ್ತಕ್ಕಂಥದ್ದು ಕೂಡ ಜಾರಿ ಮಾಡಿದ್ರೆ, ಅವರು ಮದುವೆ ಆಗದೇ ಇದ್ದಂತ ವಯಸ್ಕರ ಮದುವೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ 5ರಿಂದ 10 ಲಕ್ಷ ಬಡ್ಡಿ ರಹಿತ ಸಾಲ ಮತ್ತು ಹೈಯರ್ ಎಜುಕೇಶನ್ ಫ್ರೀ ಎಜುಕೇಶನ್ ಕೊಡುವಂತ ನಿಟ್ಟಿನಲ್ಲಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ, ಆದ್ರೆ ಅದು ಕಾಗದದಲ್ಲಿ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ಅಧಿಕಾರಿಗಳು ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ. ಅದನ್ನ ಘೋಷಣೆ ಮಾಡಿದ್ರೆ ಅವರು ನಮಗೆ ಮಾತು ಕೊಟ್ಟಂತೆ, ಆದ್ರೆ ಅಧಿಕಾರಿಗಳನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಅದು ಇಂಪ್ಲಿಮೆಂಟ್ ಆಗಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್.
ಈಗ ಏನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, 2 ತಿಂಗಳಿಗೆ ಆಡಳಿತ ಮಾಡ್ತಾರೆ, ಬಡವರು ಪರ ಜನರ ಪರ ಇದ್ದಾರೆ. ಈ ಒಂದು ವಿಷಯ ಅವರಿಗೆ ಗಮನ ತಂದಿದ್ದೀರಾ? ಸರ್, ನಾವು ಈಗ ಬಂದಿರುವಂತ ಮುಖ್ಯಮಂತ್ರಿ ಸಾಹೇಬ್ರ ಗಮನಕ್ಕೆ ನಾವು ಇನ್ನೂ ತಂದಿಲ್ಲ. ನಾವು ಅವ್ರನ್ನ ಭೇಟಿ ಮಾಡಕ್ ಆಗಿಲ್ಲ. ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಎಲ್ಲಾ ಜಿಲ್ಲೆಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದು ಅವ್ರಿಗೆ ಮುಟ್ಟಿದೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ನಾವು ನೇರವಾಗಿ ಸಾಹೇಬ್ರನ್ನ ಇನ್ನೂ ಮುಟ್ಟಕ್ಕಾಗಿಲ್ಲ. ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿ ಜಿಲ್ಲೆಯಿಂದ ಮನವಿ ಪತ್ರವನ್ನು ಕೊಟ್ಟು ಅವ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ದೀವಿ ಅಂತ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಚಂದ್ರಮಂಗ ಕಲಾಲ್ಬಂಡಿ ಅಂತೇಳಿ, ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ರಾಜ್ಯ ಸಂಚಾಲಕ. ನಾನು ಒಬ್ಬ ದೇವದಾಸಿ ಮೊಮ್ಮಗ. ಹೇತಕ್ಕಾಗಿ ಹೋರಾಟ, ಹೇತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಮಾಜಿ ದೇವದಾಸಿ ಮಹಿಳೆಯರ ಹೋರಾಟಕ್ಕೆ, ಮಾಜಿ ದೇವದಾಸಿ ಮಹಿಳೆಯರ ಹೋರಾಟಕ್ಕೆ 5,000 ಶಾಸನ ಕೊಡಲೇಬೇಕು, ಕೊಡಲೇಬೇಕು. ನಿವೇಶನ ಮತ್ತು ವಸತಿ ರಹಿತರ ಮಹಿಳೆಯರಿಗೆ ನಿವೇಶನ ಕೊಡಲೇಬೇಕು, ಕೊಡಲೇಬೇಕು. ಎಲ್ಲ ದೇವದಾಸಿ ತಾಯಂದಿರ ಮಕ್ಕಳಿಗೆ ಉದ್ಯೋಗ ಕೊಡಲೇಬೇಕು, ಕೊಡಲೇಬೇಕು. ಎಲ್ಲ ದೇವದಾಸಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲೇಬೇಕು, ನೀಡಲೇಬೇಕು.